ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಥಮ PUC ಪಾಠ ಆಧಾರಿತ ಮೌಲ್ಯಾಂಕನ 2026 ಮತ್ತು 27ನೇ ಸಾಲಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅದು ಒಂದು ಘಟಕ ಪರೀಕ್ಷೆಯಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು, ಇಲ್ಲಿ ನಿಮಗೆ ವಿಷಯ ಶಿಕ್ಷಣಶಾಸ್ತ್ರ, ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡ್ತಾ ಇದ್ದೀರಿ, ಸರ್ ಶಿಕ್ಷಣಶಾಸ್ತ್ರ ಕೊಡ್ರಿ ಅಂತೇಳಿ. ಮತ್ತು ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ಕೇಳ್ತಾ ಇದ್ರಿ. ವಿಡಿಯೋಗಳು ರೆಡಿ ಆಗ್ತಾ ಇದ್ದಾವೆ, ದಯವಿಟ್ಟು ವೇಟ್ ಮಾಡಿ, ಬಂದೇ ಬರ್ತವೆ ಅಂತ ಹೇಳ್ತೀನಿ. ವಿಷಯ ಸಂಕೇತ 52. ಯಾವ ಘಟಕದ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಈ ಪರೀಕ್ಷೆ ಕೇಳಿದ್ದಾರೆ ಅಂತಂದರೆ, ಪರೀಕ್ಷೆ ಇದೆ ಅಂತಂದರೆ ಈ ಒಂದು ಘಟಕ ಪರೀಕ್ಷೆ ಇಲ್ಲಿ ನೋಡ್ತಾ ಹೋದಾಗ ಶಿಕ್ಷಣದ ಪರಿಕಲ್ಪನೆ ಈ ಒಂದು ಘಟಕದ ಮೇಲೆ ಈ ಒಂದು ಘಟಕ ಪರೀಕ್ಷೆ ಇಡ್ತಾ ಇದ್ದಾರೆ. 60 ನಿಮಿಷಗಳು, 30 ಒಟ್ಟು ಏನಪ್ಪ ಅಂತಂದರೆ ಅಂಕಗಳಿರ್ತವೆ ಅಂತ ಹೇಳ್ತೀನಿ. ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೇರವಾಗಿ ನಾನು ಈ ವಿಭಾಗಕ್ಕೆ ಹೋಗ್ತೀನಿ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. 2 ಅಂಕಗಳು ಅಂತಂದರೆ ಬಹು ಆಯ್ಕೆಗಳು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿರಿ, ಎಡ್ಯುಕೇರ್ ಪದದ ಅರ್ಥ ಮೇಲಕ್ಕೆತ್ತ, ಹೊರಗೆತ್ತ, ತರಬೇತುಗೊಳಿಸು, ಆನಂದಿಸು ಅಂಥೇಳಿ. ಮಕ್ಕಳ ಮನೆ ಎಂಬ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಗಾಂಧೀಜಿ, ರೂಸೋ, ಪೆಸ್ಟಾಲಜಿ, ಮಾಂಟೆಸರಿ ಅಂಥೇಳಿ 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಉತ್ತರಗಳನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಸಾಕ್ರಟಿಸ್, ಫಿಲಾಸಫಿ, ಮನೋವಿಜ್ಞಾನ, ಸ್ವಾಮಿ ವಿವೇಕಾನಂದ ಅಂಥೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 3 ಅಂಕದ ವಿಭಾಗ ಬಿಟ್ಟ ಸ್ಥಳ ಇದೆ. ಲವ್ ಆಫ್ ವಿಡ್ಜಮ್, ಅಥಾರ್ ವಿವೇಕದ ಬಗ್ಗೆ ಇರುವ ಪ್ರೀತಿ ಎಂಬ ಅರ್ಥ ಕೊಡುವ ಶಬ್ದ ಅಂತ ಕ್ವಶನನ್ನು ಕೇಳಿದ್ದಾರೆ. ವರ್ತನೆ ಧನಾತ್ಮಕ ವಿಜ್ಞಾನವೇ ಕ್ವಶನ್. ಜ್ಞಾನವೇ ಶಕ್ತಿ ಎಂದು ಹೇಳಿದವರು ಯಾರು? ಸೊ ಒಟ್ಟು ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವುಗಳನ್ನು ನೋಡಿ ಇನ್ನು ಹೊಂದಿಸಿ ಬರೆಯಲ್ಲಿ ಗಮನಿಸ್ತಾ ಹೋದಾಗ ಸಮಾಜಶಾಸ್ತ್ರದ ಪಿತಾಮಹ ಎಮಿಲಿ, ವಸುದೈವ ಕುಟುಂಬಕಂ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಸಹೋದರತ್ವ ಆಗಸ್ಟ್ ಕೋಮ್ಟ್, ರೋಸೋರವರ ಶೈಕ್ಷಣಿಕ ಗ್ರಂಥ ಹೊರಗೆ ಅಂಥೇಳಿ ಈ 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 3ಅನ್ನು ನೀವು ಆರಿಸಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ 2 ಅಂಕದ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಶಿಕ್ಷಣದ ಸಂಕುಚಿತ ಅರ್ಥವನ್ನು ವಿವರಿಸಿ ಅಥವಾ ಅರ್ಥವೇನು ಅಂತ ಹೇಳ್ತಾರೆ. ರಾಷ್ಟ್ರೀಯತೆ ಎಂದರೇನು ಅಂತೇಳಿ ಒಂದು ಕ್ವಶನನ್ನು ಇಲ್ಲಿ ಕೇಳಿದೆ. ಇವೆಲ್ಲವೂ ಎ ವಿಭಾಗಕ್ಕೆ ಸಂಬಂಧಪಟ್ಟಂತಾದರೆ, ಇನ್ನು ಬಿ ವಿಭಾಗ ನೋಡ್ತಾ ಹೋಗ್ತೀರಿ. ಇಲ್ಲಿ 10 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 2 ಅಂಕದ ಪ್ರಶ್ನೆಗಳು, ಪ್ರಮುಖವಾಗಿ 5 ಪ್ರಶ್ನೆಗಳನ್ನು ವಿವರಿಸಬೇಕು. ಎಷ್ಟ್ರಿ? 5. ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಶಿಕ್ಷಣದ ವಿಶಾಲ ಅರ್ಥವನ್ನು ಬರೆಯಿರಿ. ಶಿಕ್ಷಣದ ತ್ರಿಮುಖ ಪ್ರಕ್ರಿಯೆ ಅಂಶಗಳಾವುವು? ಭಾರತೀಯ ಶಿಕ್ಷಣ ಚಿಂತಕರಲ್ಲಿ 2 ಹೆಸರಿಸಿ. ಶಿಕ್ಷಣದ ಅರ್ಥ ಕುರಿತು ಯಾರಾದರೂ ಒಬ್ಬ ಭಾರತೀಯ ಚಿಂತಕರು ನೀಡಿದ ವ್ಯಾಖ್ಯಾನವನ್ನು ಬರೆಯಿರಿ ಅಂಥೇಳಿ ಯಾವ ರೀತಿ ಬೇಕಾದ 5 ಪ್ರಶ್ನೆಗಳಿಗೆ ಅಂತ ಹೇಳ್ತಾರೆ. ನಿಮಗಿಲ್ಲಿ 8 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣದ ಯಾವುದೇ 2 ಆಧಾರಗಳನ್ನು ತಿಳಿಸಿ. ಪ್ರಜಾಸತ್ತಾತ್ಮಕ ಪೌರನ 2 ಗುಣಲಕ್ಷಣಗಳನ್ನು ತಿಳಿಸಿ. ಸುಸಂಸ್ಕೃತ ವ್ಯಕ್ತಿ 2 ಗುಣ ಸ್ವಭಾವಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಒಟ್ಟು ಈ ಒಂದು ಎಜುಕೇಷನ್ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇರ್ತದೆ. ಸೊ ಇಲ್ಲಿ ನೆಕ್ಸ್ಟು ವಿಭಾಗ ಸಿ ಅನ್ನು ಗಮನಿಸ್ತಾ ಹೋಗಿ, ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೂ 35ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಸರ್ ಎಷ್ಟೇ ಅಂಕಗಳು ಅಂತಂದರೆ 10 ಅಂಕದ ಒಂದು ಪ್ರಶ್ನೆ. ನೋಡಿರಿ, ಭಾಳ ಇಂಪಾರ್ಟೆಂಟ್ ನೀವು. 10 ಅಂಕ ಒಂದು ಪ್ರಶ್ನೆ ಅದೇ ಬರ್ತದೆ. ಶಿಕ್ಷಣದ ವೈಯಕ್ತಿಕ ಗುರಿಗಳಾವುವು? ಯಾವುದಾದರೂ 2 ಕುರಿತು ಟಿಪ್ಪಣಿ ಬರೆಯಿರಿ. ಶಿಕ್ಷಣ ಸಾಮಾಜಿಕ ಗುರಿಗಳಾವುವು? ಯಾವುದಾದರೂ 2 ಕುರಿತು ವಿವರಿಸಿ ಅಂತ ಹೇಳಿ. ಸೊ ಒಟ್ಟು 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಎಜುಕೇಷನ್ ಕ್ವಶನ್ ಪೇಪರ್ ಬೇಕು ಅಂಥೇಳಿ. ಸೊ ಬಂದಿದೆ. ವಿಡಿಯೋ ಹೇಗೆ ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ರಾಧೆ ರಾಧೇಯ.